ಇನ್ನು ಕೊಪ್ಪಳದಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಭೀಕರ ಆಕ್ಸಿಡೆಂಟ್ ಆಗಿದೆ. ಈ ಭೀಕರ ಆಕ್ಸಿಡೆಂಟ್ನಿಂದಾಗಿ ಪಾಪ ಮದುವೆ ಆಗಬೇಕಾಗಿದ್ದಂತಹ ಕರಿಯಪ್ಪ ಮತ್ತು ಕವಿತಾ ಇಬ್ಬರೂ ದುರ್ಮರಣವನ್ನಪ್ಪಿದ್ದಾರೆ. 26 ವರ್ಷದ ಕರಿಯಪ್ಪ, 19 ವರ್ಷದ ಕವಿತಾ ಇಬ್ಬರೂ ಆಕ್ಸಿಡೆಂಟ್ನಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಈ ಆಕ್ಸಿಡೆಂಟ್ ಆಗಿದ್ದು ಕೊಪ್ಪಳದ ಗಂಗಾವತಿ ತಾಲೂಕಿನ ದಾಸನಾಳ ಬಳಿ. ಕರಿಯಪ್ಪ ಮತ್ತು ಕವಿತಾ ಇಬ್ಬರು ಬೈಕ್ನಲ್ಲಿ ಹೋಗ್ತಾ ಇದ್ರು. ಆ ಬೈಕ್ಗೆ ಲಾರಿ ಡಿಕ್ಕಿ ಹೊಡಿತು. ಇದೇ ಡಿಸೆಂಬರ್ 21ನೇ ತಾರೀಕೇನೋ ಕರಿಯಪ್ಪ ಮತ್ತು ಕವಿತಾ ಅವರ ಮದುವೆ ಫಿಕ್ಸ್ ಆಗಿತ್ತಂತೆ. ಬಟ್ ಅದೇ ಸಂಬಂಧ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂದರೆ ಈಗಿನ ಟ್ರೆಂಡ್ ಅಲ್ಲ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಂತೇಳಿ ಹೊರಗಡೆ ಯಾವುದೋ ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿದ್ದಾರೆ. ಫೋಟೋ ಶೂಟ್ ಮುಗಿಸ್ಕೊಂಡು ಬರ್ತಾ ಇದ್ರು ಅಂತ ಕಾಣಿಸುತ್ತೆ. ಹಾಗೆ ಬೈಕ್ನಲ್ಲಿ ಹೋಗ್ತಾ ಇದ್ರು ಇಬ್ರು, ಕರಿಯಪ್ಪ ಮತ್ತು ಕವಿತಾ ಇಬ್ರು ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕವಿತಾ ಮತ್ತು ಕರಿಯಪ್ಪಗೆ ಲಾರಿ ಡಿಕ್ಕಿ ಹೊಡೆದು ಬಿಟ್ಟಿದೆ. ಆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಕರಿಯಪ್ಪ ಮತ್ತು ಕವಿತಾ ಜೋಡಿ ಇವರೇ. ಹುಡುಗ ಹನುಮನಟ್ಟಿ, ಹುಡುಗಿ ಮಸ್ತೂರು. ಆ ಹುಡುಗಿನ ಬಿಡಾಕ ಸೈಕಲ್ ಮೋಟ್ರ್ ಮ್ಯಾಗ ಬರಾಕತ್ತಾನ ಹುಡುಗ ಹತ್ಲಾಗಡಿಂದ. ಎಲ್ಲೇ ಹನುಮನಟ್ಟಿಯಿಂದ ಇದು ಎಲ್ಲಂದ್ರೆ ಚಿಕ್ಕಮಣಕಲ್ ಕ್ರಾಸ್ ಅದಲ್ಲ, ಚಿಕ್ಕಮಣಕಲ್ ಕ್ರಾಸ್ ಹತ್ರ ಒಂದು ಗಾಡಿ ಏನೋ ರಿಪೇರಿ ನಿಂತಿತ್ತಂತೆ. ಇನ್ನೊಂದು ಗಾಡಿ ಬಂತು, ಇದ್ರ ಬದ್ರ ಹೊಡೆದ್ ಬಿಟ್ರ. ಅದು ಹಿಂಗ ನಿಂತತ್ರಿ, ಹಿಂದ್ ಬಂದ ಆ ಗಾಡಿ ಈಗ ಈಗ ಹಿಂಗ್ ಗಾಡಿ ನಿಂತೈತೆ, ಇದ್ರ ಹಿಂದ್ ಹಿಂಗ್ ಬಂದನ, ಅವ ಹಂಗ್ ಬಂದ. ಅಲ್ಲ ಇನ್ನೇನು 12ನೇ ತಾರೀಕು ಮದುವೆ ಇತ್ತು ಸರ್. 20ನೇ ತಾರೀಕು ಮದುವೆ ಇತ್ತಂತ. 2 ಜೊತೆ ಅಂತ ಒಬ್ರು ಸೇಫ್ ಆಗಿ ಹೋಗ್ಯಾರ. ಅವ್ರು ಮುಂದೆ ಬೇರೆ ಹೋಗ್ಯಾರ. ಅವ್ರು ಅದ ಸಾರ್ವಜನಿಕ